ಇವತ್ತಿನ ದಿವಸ ಗುರು ಪೂರ್ಣಿಮೆ ದಿವಸ ಸಾಕ್ಷಾತ್ ಭಗವಂತನು ಅವತಾರದಿಂದ ಭೂಲೋಕಕ್ಕೆ ಬಂದು ಭಕ್ತರ ಇಷ್ಟಾರ್ಥವನ್ನು ಪೂರೈಸತಕ್ಕಂತ ಶುಭ ದಿನ. ಇವತ್ತಿನ ದಿವಸ 93ನೇ ಮಹಾಯೋಗಿನಿ ವೀರ ಧರ್ಮಜ ಮಾತಾ ಮಾಣಿಕಮ್ಮ ಅಮ್ಮನವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ತಾಯಿ ಭಗವಂತನ ವರುವ ಪುತ್ರರು, ತಾಯಿ ಭಗವಂತನಿಂದ ಆಶೀರ್ವಾದವನ್ನು ಪಡೆದುಕೊಂಡು, ಮಾಣಿಕಮ್ಮ ಈ ಭೂಲೋಕದಲ್ಲಿ ನೀನು ಅವತರಿಸಿ ಪ್ರತಿಯೊಬ್ಬರ ಇಷ್ಟಾರ್ಥವನ್ನು ಪೂರೈಸುವಂತ ಹೇಳಿ ಭೂಲೋಕಕ್ಕೆ ಭಗವಂತನು ಕಳಿಸಿಕೊಟ್ಟಿದನು. ಇವತ್ತಿನ ದಿವಸ ಅಮ್ಮನವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಬೆಳೆ ಚೆನ್ನಾಗಿ ಬರಬೇಕಂತೇಳಿ ಪ್ರಾರ್ಥನೆ ಇತ್ತು ಅಮ್ಮನವರದು. ಇವತ್ತಿನ ದಿವಸ ಬಹಳ ಅತ್ಯಂತ ಬೆಳೆ ಬರ್ಬೇಕಂತೇಳಿ ನಮ್ಮೆಲ್ಲರ ಪ್ರಾರ್ಥನೆ ಆಗಿತ್ತು. ಮಹಾಯೋಗಿನಿ ತಾಯಿ ಮಾಣಿಕೇಶ್ವರ ಅಮ್ಮನವರ ಆಶೀರ್ವಾದದಿಂದ ಇವತ್ತಿನ ದಿವಸ ಬೆಳೆ ಬರ್ತಾ ಇದೆ. ಬೆಳೆಗಳು ಕೂಡ ಚೆನ್ನಾಗಿ ಬಂದು ಈ ಭಾಗದಲ್ಲಿ ಬರಗಾಲ ದೂರ ಆಗ್ಬೇಕಂತೇಳಿ ಅಮ್ಮವರ ಆತ್ಮದಲ್ಲಿ ಬೇಡಿಕೆ ಇತ್ತು. ಆ ರೀತಿಯಲ್ಲಿ ಇವತ್ತಿನ ದಿವಸ ಬೆಳೆ ಚೆನ್ನಾಗಿ ಬರ್ತಾ ಇದೆ. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮ್ಮ ಈ ಟ್ರಸ್ಟಿನ ಸದಸ್ಯರು, ಪೋಷಕರು ಆದಂತ ನಮ್ಮ ಸಿದ್ದರಾಮಪ್ಪ ಸಾಹೇಬರು ಸಣ್ಣೂರವರು ಇಲ್ಲಿ ಉಪಸ್ಥಿತಿದ್ದಾರೆ. ಮತ್ತೆ ಯಾವಾಗಲೂ ಅಮ್ಮನವರ ವಿಚಾರಗಳನ್ನು ಜಗತ್ತಿಗೆ ಪೂರೈಸತಕ್ಕಂಥ ರೀತಿಯಲ್ಲಿ ಪ್ರಚಾರ ಮಾಡ್ತಕ್ಕಂಥ ರೀತಿಯಲ್ಲಿ ಅಮ್ಮವರ ಸರ್ವ ಕಾರ್ಯಗಳಲ್ಲಿ ಭಾಗಿಯಾಗ್ತಂತ ನಮ್ಮ ಕೃಷ್ಣಪ್ಪ ಮಾಸ್ತರ ಕೂಡ ಇದ್ದಾರೆ, ಸೂರ್ಯಕಾಂತರು ಇದ್ದಾರೆ, ಏನಾದ್ರು ಬಹಳಷ್ಟು ಭಕ್ತರು ಬಂದಿದ್ದಾರೆ. ನಾನು ಮೊನ್ನೆ ಹೇಳಿದ ಅಮ್ಮನವರ ಪ್ರಮಾಣ ವಚನದಲ್ಲಿ ಮಾತಾ ಮಾಣಿಕೇಶ್ವರ ಅಮ್ಮನವರ ಹೆಸರಿನ ಮೇಲೆ ನಾನು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ನೀವು ಕಂಡಂತ ಭಾರಿ ಪ್ರಮಾಣದಲ್ಲಿ ಇಲ್ಲಿ ಅದ್ಭುತ ಕಾರ್ಯಗಳು ನಡೀತಾ ಇವೆ. ಮತ್ತೆ ಮುಂದಿನ ದಿನಗಳಲ್ಲಿ ಅಮ್ಮನವರ ಹೆಸರಿನ ಮೇಲೆ ಇದು ಪ್ರಾಧಿಕಾರ ರಚನೆ ಮಾಡ್ತಕ್ಕಂಥ ಈಗಾಗಲೇ ಸರ್ಕಾರದ ಘೋಷಣೆ ಆಗಿದೆ. ನಾಳೆ ನಾಡದ ಈ ಪ್ರಮಾಣ ವಚನ ಸ್ವೀಕಾರ ಆಗ್ತಾ ಇದೆ. ಎಲ್ಲ ಮಂತ್ರಿಮಂಡಲದ ಪೂರ್ಣ ಪ್ರಮಾಣದ ಮಂತ್ರಿಮಂಡಲ ಸ್ಥಾಪನೆಯಾಗಿ ಈ ಭಾಗದಲ್ಲಿ ಸಂಬಂಧಪಟ್ಟ ಮಂತ್ರಿಯನ್ನು ಕರೆದುಕೊಂಡು ನಮ್ಮ ಶರಣಪ್ರಕಾಶ್ ಪಾಟೀಲ್, ಪ್ರಿಯಾಂಕ್ ಖರ್ಗೆಜಿ ಅವರು, ಈ ಭಾಗದ ಸಂಸದ ಅಂತ ನಮ್ಮ ರಾಧಾಕೃಷ್ಣ ದೊಡಮನಿ ಸಾಹೇಬರು, ಮತ್ತೆ ಶರಣಬಸಪ್ಪ ದರ್ಶನಪುರ ಅವರು, ಚೆನ್ನಾರೆಡ್ಡಿ ತುನೂರ್ ಅವರು, ಅಲ್ಲಂಪುರ ಪಾಟೀಲ್ ಅವ್ರನ್ನ ಎಲ್ಲಾ ಮಂತ್ರಿಗಳು, ಈ ಭಾಗದ ಈಶ್ವರ ಖಂಡ್ರೆ ಅವರು, ಎಲ್ಲ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಮಂತ್ರಿಗಳು, ಶಾಸಕರು, ಸಂಸದರು ಕರೆದು ಇಲ್ಲಿ ಪ್ರಾಧಿಕಾರ ರಚನೆ ಘೋಷಣೆ ಈ ಅಮ್ಮನವರ ಸನ್ನಿಧಿಯಲ್ಲಿ ಆಗ್ತದೆ. ಅಭಿವೃದ್ಧಿ ಕೆಲಸಕ್ಕೆ ಈಗಾಗಲೇ 4 ಕೋಟಿ ಹಣವನ್ನು ಕೂಡ ಬಿಡುಗಡೆ ಆಗಿದೆ. ಅದನ್ನು ಕೂಡ ತಕ್ಷಣ ಈ ಭಾಗಕ್ಕೆ ಬಂದು ಇಲ್ಲಿಯ ಶಿವಯ್ಯ ಸ್ವಾಮಿಯವರು ಇನ್ನಿತರ ಎಲ್ಲ ಇಲ್ಲಿ ಟ್ರಸ್ಟ್ ಸದಸ್ಯರೊಡನೆ ಚರ್ಚೆ ಮಾಡಿ ಯಾವ್ಯಾವ ಕೆಲಸಗಳು ಆಗಬೇಕು ಎಂಬುದನ್ನು ಕೂಡ ಮಾಡಿ ಸರ್ಕಾರಕ್ಕೆ ಸುಮಾರು 200 ಕೋಟಿ ಹಣವನ್ನು ಕೂಡ ಈ ಭಾಗಕ್ಕೆ, ಈ ಅಮ್ಮನವರ ಕ್ಷೇತ್ರಕ್ಕೆ ಬಿಡುಗಡೆ ಆಗಬೇಕು ಎಂಬ ನನ್ನ ಬಹುದಿನಗಳ ಸಂಕಲ್ಪ ಇದೆ. ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಿ ಈ ಭಾಗದ ಅಭಿವೃದ್ಧಿ ಮಾಡಿ 2ನೇ ಧರ್ಮಸ್ಥಳ ಮಾಡ್ತೀನಿ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪುನರುಚ್ಚಾರ ಮಾಡುತ್ತೇನೆ. ಕೋಟಲಿಂಗ ಸ್ಥಾಪನೆ ಆಗಿದೆ, ಅದು ಪೂರ್ಣ ಮುಗಿಬೇಕಾಗಿದೆ. ತಕ್ಷಣ ಅದಕ್ಕೂ ಕೂಡ ಮುತುವರ್ಜಿ ವಹಿಸಿ ಆ ಕೋಟಲಿಂಗದ ಪೂರ್ಣ ಪ್ರಮಾಣದ ಎಲ್ಲಾ ಕಾರ್ಯದ ಮುಕ್ತಾಯ ಆಗ್ತಕ್ಕಂಥ ಕೆಲಸ ನಾ ಮಾಡ್ತೀನಿ. ಥ್ಯಾಂಕ್ ಯು. ಇವತ್ತು ಗುರು ಪೂರ್ಣಿಮಾ ದಿನ. ಇದು ನಮ್ಮ ಮಾತಾ ಮಾಣಿಕೇಶ್ವರಿ ಭೂಮಿಗೆ ಬಂದ ಪರಮಾತ್ಮ ಪಾರ್ವತಿ ಅವತಾರ. ಸುಮಾರು ಹುಟ್ಟಿ 93 ವರ್ಷಗಳ ಒಂದು ಹುಟ್ಟುಹಬ್ಬ. ಗುರು ಪೂರ್ಣಿಮೆ ಮತ್ತು ಹುಟ್ಟುಹಬ್ಬವನ್ನು ಕೂಡ ಅವರು ನಮ್ಮ ಮಧ್ಯದಲ್ಲಿ ಇಲ್ಲದೇ ಇದ್ದರೂ ಕೂಡ ಜನ, ಅವರ ಭಕ್ತಾದಿಗಳು ಎಲ್ಲರೂ ಸೇರಿ ಗುರುಪೂರ್ಣಿಮಾ ದಿನವನ್ನು, ಹುಟ್ಟುಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಪೂಜೆ ಮಾಡೋದ್ರ ಜೊತೆಗೆ ಎಲ್ಲ ಈ ಮಠದ ಸದ್ಭಕ್ತರು, ಟ್ರಸ್ಟಿಗಳು ಮತ್ತು ಸಾರ್ವಜನಿಕ ಬಂಧುಗಳು ಎಲ್ಲರೂ ಕೂಡ ಅಮ್ಮವರು ನಮ್ಮಿಂದ ಮರೆಯಾದರೂ ಕೂಡ ಅವರ ಆದರ್ಶಗಳು, ಅವರ ಹೇಳಿಕೆಗಳು, ಅವರ ಒಂದು ಆಶೀರ್ವಾದ ನಮ್ಮೆಲ್ಲರ ಮೇಲೂ ಸದಾ ಇರ್ತದೆ ಅಂತಕ್ಕಂಥ ಅವ್ರು ಇದ್ದಾಗ ಹೇಳಿರ್ತಕ್ಕಂಥ ಮಾತು. ನಾನು ಎಲ್ಲೇ ಇದ್ದರೂ ಕೂಡ ತಮ್ಮ ಸಮಸ್ಯೆಗಳಿದ್ದವರು ನನ್ನ ಪಾಠಕ್ಕೆ ಬಂದು ಹಣೆಮಡೆದು ತಮ್ಮ ಬೇಡಿಕೆಗಳನ್ನು, ಇಷ್ಟಾರ್ಥಗಳನ್ನು ನೆನೆಸ್ಕೊಂಡ್ರೆ ಸಾಕು, ಅದೆಲ್ಲನ ನಾನು ಸರಿಪಡಿಸ್ತೀನಿ ಅಂತಕ್ಕಂಥ ಮಾತನ್ನು ಅಮ್ಮವರು ನನಗೆ ಹೇಳಿರ್ತಕ್ಕಂಥ ಮಾತು ಇನ್ನೂ ಕೂಡ ನನಗೆ ನೆನಪಿದೆ. ನಾನು ಒಂದು ಸಂದರ್ಭದಲ್ಲಿ ಹೈದರಾಬಾದ್ ಹೋಗುವಾಗ ಬಂದು ನಾನು ಅವ್ರು ಸಿಗಲಿಲ್ಲ.
ಆ ಪಾಠಕ್ಕೆ ಅಣಿ ಮಾಡಿ ಏನು ಬಂದ್ರೆ ನಾನು ಅಲ್ಲಿ ಹೋಗಿ ನನ್ನ ಕೆಲಸ ಆದ ನಂತರ ಮತ್ತೆ ಬಂದು ಅವ್ರಿಗೆ ಹೇಳ್ಕೊಂಡಾಗ ಇವತ್ತೆಲ್ಲ ನಾನು ಯಾವತ್ತಾದ್ರೂ ಕೂಡ ಮುಂದೆ ನಾನು ಇಲ್ಲಿ ಒಳಗಡೆ ಇರಲಿ ಇರಲಾರ್ದೆ ಇರಲಿ ಹೊರಗೆ ಬರಲಿಲ್ಲ ಅಂದರೂ ಕೂಡ ನೀವೇನೇ ಇದ್ರೂ ಬಂದು ಆ ಒಂದು ಕತ್ತು ಗದ್ದಿಗೆ ನಮಸ್ಕಾರ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನು ಅಲ್ಲಿ ನೀವು ತೋಡ್ಕೊಂಡು ಹೋದ್ರೆ ಸಾಕು ತಮಗೆಲ್ಲ ಒಳ್ಳೇದಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಿದ್ರು. ಇವತ್ತು ಅಷ್ಟೇ ವಿಶ್ವಾಸ ಇಟ್ಟು ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ಏನು ಜನಸ್ತೋಮ ಸೇರ್ತಿತ್ತು ಅಷ್ಟೇ ಜನಸಂಖ್ಯೆ ಇವತ್ತು ಕೂಡ ಅವರ ಒಂದು ಪೂಜೆ ಪುನಸ್ಕಾರದಲ್ಲಿ ಹುಟ್ಟುಹಬ್ಬವನ್ನು ಅವರ ಬಂದು ಅವರ ಜಾಗಕ್ಕೆ ಬಂದು ದರ್ಶನ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಇವತ್ತಿನ ಪರಂಪರೆ ಇದೆ. ನಾನು ಕೂಡ ಒಬ್ಬ ಭಕ್ತನಾಗಿ ಇವತ್ತು ಈ ದರ್ಶನಕ್ಕೆ ಬಂದಿದ್ದೀನಿ. ನಾನು ಗುಲ್ಬರ್ಗದಲ್ಲಿ ಮಾತಾ ಮಾಣಿಕೇಶ್ವರ ಅವರಿಗೆ ಅವರ ಶಿಷ್ಯರಾದ ಬಸವ ಮುತ್ಯ ಅಂತ ಹೇಳಿ ಅವ್ರ ಜೀವಿತ ಕಾಲದಲ್ಲಿ ಅವ್ರ ಕಲ್ಪನೆ ಇತ್ತು, ಅಮ್ಮವರನ್ನ ಇಲ್ಲಿ ಕರೆಸ್ಬೇಕು, ಒಂದು ಧ್ಯಾನ ಮಂದಿರ ಕಟ್ಟಿವಿ, ಅಲ್ಲಿ ಧ್ಯಾನ ಮಾಡಿ ಹೋಗ್ಬೇಕು, ಅಲ್ಲಿ ಇರ್ಬೇಕಂತ ಹೇಳಿ ಆ ಒಂದು ರೂಮನ್ನು ಕೂಡ ಕಟ್ಟಿಸಿದ್ದ. ಈಗ ಒಂದು ದೇವಸ್ಥಾನ ಸ್ಥಾಪನೆ ಮಾಡಿದರೆ ಇವತ್ತು ಅಮ್ಮವರ ಒಂದು ಪುತ್ಥಳಿಯನ್ನು ಅಲ್ಲಿ ಇಟ್ಟು ಸ್ಥಾಪನೆ ಮಾಡಿ ಒಂದು ಗಣಪತಿ ಮತ್ತು ನಾಗಸರ್ಪದ ಸ್ಥಾಪನೆಯನ್ನು ಕೂಡ ಇವತ್ತೆಲ್ಲ ಹೆಣ್ಣು ಮಕ್ಕಳೇ ಸೇರಿ ಆ ಮಾತಾ ಮಾಣಿಕೇಶ್ವರ ಮಠ ಇಲ್ಲಿ ಇರ್ಬೇಕಂತ ಹೇಳಿ ಸಂಕಲ್ಪ ಮಾಡಿ ಆ ಕಾಲನಿಯಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳು ನನಗೆ ಒಬ್ಬನಿಗೆ ಕರೆಸಿ ಏನಪ್ಪ ಬಂದರೆ ಇವತ್ತು ಆ ಕೆಲಸವನ್ನು ಮಾಡಿ ಬರಲಿಕ್ಕೆ ತಡ ಆಯಿತು. ಆದರೂ ಇವತ್ತೆಲ್ಲರೂ ಸೇರಿ ನಾವು ಆ ಮಾತೆಯ ದರ್ಶನಕ್ಕೆ ಅವರ ಆಶೀರ್ವಾದಕ್ಕೆ ಬಂದಿದ್ದೇವೆ. ಬರ್ತಕ್ಕಂಥ ದಿವಸ ನಮಗೆಲ್ಲರಿಗೂ ಒಳ್ಳೆಯದಾರ ಅಂತೇಳಿ ಆ ಮಾತಾ ನಾನು ಬೇಡ್ಕೋತೀನಿ.